ಜನನಿ ಸೇವಾ ಫೌಂಡೇಶನ್ ಎಂಬ ಸಂಸ್ಥೆಯು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಪರಿಸರ ಮತ್ತು ಸಾಂಸ್ಕೃತಿಕ ಉದ್ದೇಶವನ್ನು ಇಟ್ಟುಕೊಂಡು ಜನನಿ ಸೇವಾ ಫೌಂಡೇಶನ್ ಸಂಸ್ಥೆಯನ್ನು ಪ್ರಾರಂಭ ಮಾಡಲಾಗಿದೆ ಎಂದರು. ಈ ಸಂಸ್ಥೆಯ ವತಿಯಿಂದ ದಿನಾಂಕ 28/11/2024 ಗುರುವಾರ ಎಲ್ಲ ಪದಾಧಿಕಾರಿಗಳ ಮತ್ತು ಸದಸ್ಯರುಗಳ ತನು ಮನ ಧನ ಸಹಾಯದಿಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿರುವ ಮಾತೃಭೂಮಿ ವೃದ್ಧಾಶ್ರಮದ ನಿರ್ಗತಿಕರಿಗೆ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಜನನಿ ಸೇವಾ ಫೌಂಡೇಶನ್ ಸಂಸ್ಥೆಯ ಗೌರವಾಧ್ಯಕ್ಷರಾದ ರಾಜ ರವಿಚಂದ್ರನ್, ಅಧ್ಯಕ್ಷರಾದ ಆರ್. ಮಂಜುನಾಥ್ ಕುರುವಂಕ, ದಲಿತ ಮುಖಂಡರು ಮಂಜುನಾಥ್, ಉಪಾಧ್ಯಕ್ಷರಾದ ರುದ್ರೇಶ್ ಬಾಲಚಂದ್ರನ್, ಪ್ರಧಾನ ಕಾರ್ಯದರ್ಶಿಯಾದ ರವಿಕುಮಾರ್, ಕಾರ್ಯದರ್ಶಿಯಾದ ಬಿ.ಎಂ. ರಮೇಶ್, ಖಜಾಂಚಿಯಾದ ವಿನೋದ್ ಪ್ರಸಾದ್, ದಶರಥ ಮಾದ್ಯಳ್ಳಿ, ಸ್ವಾಮಿ, ಕಿಶೋರ್ ಕುಮಾರ್, ಪೂಜಾ, ಅಶ್ವಿನಿ, ಸಿಎನ್ ಮಂಜುನಾಥ್, ಸತೀಶ್ ಕುಮಾರ್ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ದಾಂಡೋರ ಮಂಜುನಾಥ್ ಮಾತನಾಡಿ, ಮಾತೃಭೂಮಿ ವೃದ್ಧಾಶ್ರಮದಲ್ಲಿ ಈ ದಿನ ಜನನಿ ಸೇವಾ ಫೌಂಡೇಶನ್ ಸಂಸ್ಥೆಯ ವಯೋವೃದ್ಧರಿಗೆ ಊಟದ ವ್ಯವಸ್ಥೆ ಮಾಡಿರುವ ಕಾರ್ಯವು ಒಳ್ಳೆಯ ಕಾರ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಜನನಿ ಸೇವಾ ಫೌಂಡೇಶನ್ ಸಂಸ್ಥೆಯು ಸಮಾಜಕ್ಕೆ ಮಾದರಿಯಾದ ಕೆಲಸ ಕಾರ್ಯಗಳನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮನ ಹಮ್ಮಿಕೊಂಡು ಆಯೋಜನೆ ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಸಹಕಾರಿಯಾಗಿ ನಮ್ಗೆ ಏನೇನು ಅನುಕೂಲ ಈ ಜನಾಂಗಕ್ಕೆ ಬೇಕಾಗುತ್ತೆ ಇದನ್ನ ಸರ್ಕಾರದ ವತಿಯಿಂದ ಆಗ್ಬೋದು, ಜನಸಾಮಾನ್ಯರ ವತಿಯಿಂದ ಆಗ್ಬೋದು, ಈ ಜನನಿ ಸೇವಾ ಫೌಂಡೇಶನ್ ನಡೆಸ್ಕೊಡುತ್ತೆ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ಕೊಡ್ತೀನಿ. ಈ ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ಸರ್ಕಾರಿ ಜಾಗವನ್ನು ಕೊಟ್ಟರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಮುಂದಿನ ಪೀಳಿಗೆಗೆ, ಅಧಿಕಾರಿ ವರ್ಗಕ್ಕೆ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಏನಿವತ್ತು ಜನನಿ ಸೇವಾ ಫೌಂಡೇಶನ್ ಟ್ರಸ್ಟಿಯವರು ಇವತ್ತು ಎಲ್ಲ ಗೌರವಾನ್ವಿತ ವ್ಯಕ್ತಿಗಳು, ಮಹಿಳೆಯರು, ನಮ್ಮ ಸಹೋದರಿಯರು, ನಮ್ಮ ಬ್ರದರ್ಸ್ ಎಲ್ಲ, ಪ್ರಿನ್ಸಿಪಾಲ್ಗಳು ಎಲ್ಲ ನಮ್ಮ ಆತ್ಮೀಯ ಗೆಳೆಯರು ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರೋದು ನಮ್ಮ ತುಂಬ ಹೃದಯದ ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಅವಕಾಶ ಕೊಡಿ. ಏನೇ ಇದ್ರು ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಳಿ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಸಹಾಯ ಮಾಡೋಕ್ಕೆ ಮುಂದೆ ಬರ್ತೀವಿ. ಹಂಗಾಗಿ ಒಂದು ರಿಕ್ವೆಸ್ಟ್ ಅಷ್ಟೇ, ಏನಿಲ್ಲ, ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಇರೋ ತನಕ. ಸರ್ಕಾರ ಕೇಳ್ಕೊಳ್ಳೋದಿಷ್ಟೇ, ಇಂಥ ಒಂದು ಇದಕ್ಕೆ ಭೇಟಿ ಕೊಟ್ಟು ಒಂದು ಸ್ವಲ್ಪ ನೋಡಿ. ನಿಮಗೂ ತಂದೆ ತಾಯಿ ಇದ್ದಾರೆ, ಇಲ್ಲಿಯೂ ತಂದೆ ತಾಯಿ ತುಂಬಾ ಜನ ಇದ್ದಾರೆ, ಸ್ವಲ್ಪ ಬಂದು ನೋಡಿ ಅನ್ನೋದು ಒಂದೇ ಮನವಿ ಮಾಡ್ಕೊಡ್ತೀನಿ. ಅನುಕೂಲ ಮಾಡಿಕೊಡಿ, ಎಲ್ರಿಗೂ ಒಂದೇ ಕೇಳ್ಕೊಳ್ಳೋದು ಅಷ್ಟೇ. ನಿಮ್ಮ ತಂದೆ ತಾಯಿಗೆ ಇವರು ಕೂಡ ಅನ್ಕೊಂಡು ಒಂದು ಸಹಾಯ ಮಾಡಿ. ನಮಸ್ತೆ. ಮಂಜುನಾಥ್, ಐಕೆ, ಟಿವಿ 46 ಮಲೆನಾಡು ನ್ಯೂಸ್, ಚನ್ನರಾಯಪಟ್ಟಣ.